ಮಧ್ಯರಾತ್ರಿ ನಾಯಿ ಮಾನವನಾಗಿ ಪರಿವರ್ತನೆಯಾದ ವಿಚಿತ್ರ ದೃಶ್ಯವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇದು ನಿಜವೋ ಅಥವಾ ಸುಳ್ಳೋ ಅಂತ ಗೊತ್ತಿಲ್ಲ. ಆದ್ರೆ ಇದನ್ನ ಸ್ಲೋ ಮೋಷನ್ ಮಾಡಿ ನೋಡಿದಾಗಲೂ ಕೂಡ ಇದು ಸತ್ಯವಾಗಿರುವಂತದ್ದೇ ಸತ್ಯವಾಗಿದೆ. ಹಂಗಂದ್ರೆ ನೋಡಿ, ನಾಯಿ ಬಂದು ಎಷ್ಟು ಚೆನ್ನಾಗಿ ಅಲ್ಲಿ ಕೂತ್ಕೊಂಡು ಎದಳೋ ತರ ಇದೆ. ಇದನ್ನೆಲ್ಲ ನೋಡಿದ್ರೆ ರಾತ್ರಿ ಟೈಮು ಓಡಾಡೋದೇ ಭಯ ಆಗುತ್ತೆ. ಎಷ್ಟೋ ಸಲ ರಾತ್ರಿ ಹೊತ್ತು ಓಡಾಡೋರು ತುಂಬಾ ಜನ ಇದಾರೆ. ಅವರೆಲ್ಲ ದಯವಿಟ್ಟು ಈ ತರ ಗಾಡಿ ಗಿಡಿ ಕೆಟ್ಟೋದಾಗ್ಲಿ ಕೂತ್ಕೊಳ್ಳೋದಾಗ್ಲಿ ಆತರ ಯಾವುದೇ ಕೆಲಸಗಳನ್ನ ಮಾಡಬೇಡಿ. ಯಾಕೆ ಅಂತಂದ್ರೆ ಮುಂಚೆ ಹೇಳ್ತಾ ಇದ್ರು ಅದು ಇದು ಓಡಾಡ್ತವೆ, ದೆವ್ವ ಪೀಡೆ ಪಿಚಾಚಿಗಳು ಇರ್ತವೆ ಮಧ್ಯರಾತ್ರಿಗಳಲ್ಲಿ, ಅವು ಸಂಚಾರ ಮಾಡುವಂತ ಟೈಮ್ಗಳು ಅಂತ. ಅವುಗಳು ಯಾವುದೇ ಕಾರಣಕ್ಕೂ ಸುಳ್ಳಾಗಿರೋದಿಲ್ಲ. ಯಾಕಂದ್ರೆ ಅವಾಗಿಂದ ನಡೆಸ್ಕೊಂಡ್ ಬಂದಿರೋದು ಅದೆಲ್ಲ ಸತ್ಯವಾಗಿ ಇರುತ್ತೆ ಅನ್ನೋದು ಒಂದ್ ರೀತಿಯಲ್ಲಿ ಸತ್ಯ. ಕೆಲವರು ಇದನ್ನೆಲ್ಲ ಸುಳ್ಳು ಅಂತ ಹೇಳ್ಬೋದು, ಭ್ರಮೆ ಅಂತ ಹೇಳ್ಬೋದು, ಹುಚ್ಚಾಟ ಅಂತ ಹೇಳ್ಬೋದು, ಇದನ್ನೆಲ್ಲ ನಂಬೇಡಿ ಅಂತಾನು ಹೇಳ್ಬೋದು. ಆದ್ರೆ ಅಂತವ್ರಿಗೆಲ್ಲ ಏನಪ್ಪಾ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ದೇವರು ಎಷ್ಟು ಇದಾರೆ ಅಂತ ನಂಬಿಕೆ ಇದೆಯೋ, ಹಂಗಂದ್ರೆ ಬೆಳಿಗ್ಗೆ ಸೂರ್ಯ ಹೆಂಗೆ ಹುಟ್ಟತಾನೋ ಚಂದ್ರ ಹೆಂಗೆ ಬರ್ತಾರೋ ಅದೇ ರೀತಿಯಲ್ಲಿ ದೆವ್ವಗಳು ಇದಾವೆ ಅನ್ನೋದೇ ಅಷ್ಟೇ ಸತ್ಯ ಇದೆ. ಆದ್ರೆ ಅನುಭವಕ್ಕೆ ಬಂದವರು ಮಾತ್ರ ಅದ್ರ ಅನುಭವ ಗೊತ್ತಿರುತ್ತೆ. ನೀವು ಸಾಕಷ್ಟು ಜನನ ಹಳ್ಳಿಗಳ ಕಡೆ ಹೋಗ್ಬಿಟ್ಟು ಕೇಳಿ, ದೆವ್ವ ಪೀಡೆ ಪಿಚಾಚಿ ಇಂಥವೆಲ್ಲ ಇದಾವ ಅಂತ, ಹೌದು ಅಂತಾನೆ ಹೇಳ್ತಾರೆ. ಇಲ್ಲ ಅನ್ನೋರು ಕಡಿಮೆ ಜನ ಇದ್ರು ಕೂಡ ಐತೆ ಅನ್ನೋರೆ ಜಾಸ್ತಿ ಜನ ಇರ್ತಾರೆ. ಹಂಗಾಗಿ ಇದನ್ನ ಯಾವುದಕ್ಕೂ ಕೇರ್ಫುಲ್ ಆಗಿ ಇರೋದು ಒಳ್ಳೇದು. ಆದಷ್ಟು ಮಧ್ಯರಾತ್ರಿಗಳಲ್ಲಿ ನೀವು ಆಚೆ ಕಡೆ ಇರೋದನ್ನ ಕಡಿಮೆ ಮಾಡಿ. ಯಾಕೆ ಅಂತಂದ್ರೆ ಈ ತರದೊಂದು ಸಮಸ್ಯೆಯಲ್ಲಿ ಸಿಗಾಕೊಂಡ್ಬಿಟ್ರೆ ಬಿಡಿಸ್ಕೊಳ್ಳೋದು ಬಹಳ ಕಷ್ಟ ಇರುತ್ತೆ.